ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ದಾಂಡೇಲಿ ಹಾಗೂ ಟಾಟಾ ಹಿಟಾಚಿ ಧಾರವಾಡಿಯವರ ಸಹಯೋಗದಲ್ಲಿ ಬಡಾಕಾನ ಶಿವನಾಡ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿ ಹಳಿಯಾಳದ ನಿರ್ದೇಶಕರಾದ ಕಿರಣ್ ಕುಮಾರ್ ಬಾಗಡೆ ಅವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿ ಹಳಿಯಾಳದ ಯೋಜನಾ ಸಂಯೋಜಕರಾದ ವಿನಾಯಕ ಚವ್ಹಾಣ್ ಹಾಗೂ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿ ದಾಂಡೇಲಿ ಯೋಜನಾಧಿಕಾರಿಗಳಾದ ಸಂಜೀವ ವರ್ಮಾ ಜೋಶಿ ಅವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸವಿತಾ ಪಟಗಾರ್, ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶಶಿಕಲಾ ಉಪ್ಪಾರ, ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಾದ ಯಲ್ಲಪ್ಪ ಬಾತಖಂಡೆ ಹಾಗೂ ಸಂಜನಾ ಸಂಜು ಪಾಟೀಲ್ ಮತ್ತು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿಯ ದಾಂಡೇಲಿ ಕ್ಷೇತ್ರ ವಿಚಾರಕರಾದ ಅಂದಾನಪ್ಪ ಅಂಗಡಿ ಅವರು ಉಪಸ್ಥಿತರಿದ್ದರು. ತರಬೇತಿಯಲ್ಲಿ ಭಾಗವಹಿಸಿದ್ದ 25 ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ತರಬೇತಿಯ ಮೂಲಕ ಮಹಿಳೆಯರು ಹೊಲಿಗೆ ಕೌಶಲ್ಯವನ್ನು ಪಡೆದುಕೊಂಡು ಸ್ವಾವಲಂಬಿಗಳಾಗಲು ಹಾಗೂ ಸ್ವಂತ ಉದ್ಯೋಗ ಆರಂಭಿಸಿ ಆದಾಯ ಗಳಿಸಲು ಉತ್ತಮ ಅವಕಾಶ ದೊರೆತಿದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಇಂತಹ ಕೌಶಲ್ಯಾಧಾರಿತ ತರಬೇತಿಗಳು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಸಹಕಾರಿಯಾಗುತ್ತದೆ. ತರಬೇತಿ ಪಡೆದ ಮಹಿಳೆಯರು ತಮ್ಮ ಕೌಶಲ್ಯ ಬಳಸಿಕೊಂಡು ಸ್ವಂತ ಹೊಲಿಗೆ ಘಟಕಗಳನ್ನು ಆರಂಭಿಸುವ ಮೂಲಕ ಕುಟುಂಬದ ಆದಾಯಕ್ಕೆ ಕೊಡುಗೆ ನೀಡಬಹುದು ಎಂದು ಗಣ್ಯರು ತಿಳಿಸಿದರು. ಮನೆಗೆ ಹೆಂಗ್ ಮರ್ಯಾದೆ ಕೊಡ್ತಾರ, ಕೆಲಸ ಮಾಡಿದವ್ರಿಗೆ ಮರ್ಯಾದೆ ಕೊಡಲ್ಲ, ದುಡ್ಡು ದುಡಿಯೋರಿಗೆ ಮರ್ಯಾದೆ ಬರ್ತದ ಅಂತಂದು. ಇದು ದುಡ್ಡು ಈಗೆಲ್ಲ 25 ಜನ ಅಲ್ಲ ಇದು ನಮ್ಮೂರಾಗ. 25 ಜನ ಕಲ್ತ 25 ಜನ ಇದ ಊರಾಗ ನೀವು ಹೊಲಿಯಾಕತ್ತಾರ. ನಿಮ್ ಮನೇಲಿ ಹೊಲಿಬೋದು, ನೀವು ಬಾಜು ಮನೇಲಿ ಹೊಲಿಯಾಕ ಆಲ್ರೆಡಿ ಇನ್ನೊಬ್ರು ನೀವ ಕಾಂಪಿಟೇಟರ್ ಇರ್ತೀರಿ. ಯಾವ ರೀತಿ ಮುಂದುವರಿಬೇಕು? ಈಗ ಮೇಡಮ್ ಹೇಳಿದ್ರಲ್ಲ, ಹೆಂಗೋ ಬೇರೆ ಆರ್ಡರ್ ತಂದು ದಿನಕ್ಕೆ 200-300 ಇಲ್ಲ, ನಿಮ್ಗೆ ನೀವೇ ಹೊಲ್ಕೊಂಡಿದ್ರ. ಸೊ ಅಂದ್ರೆ ನಿಮ್ಗೆ ಒಂದು ವಿಶ್ವಾಸ ಬಂದಿದೆ, ನಿಮ್ಗೆ ಹೊಲಿಬಹುದು, ದುಡ್ಡು ಗಳಿಸಬಹುದು, ಅದು ವಿಶ್ವಾಸ ಬಂದಿದೆ ಇಲ್ಲೋ. ನಿಮ್ಗೇನಾದ್ರೂ ಒಂದು ಕೌಶಲ್ಯ ಬೇಕು, ಏನಾದ್ರು ಸ್ಕಿಲ್ ಬೇಕಾಗ್ತದೆ, ಅಥವಾ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕೆಲಸ ಮಾಡೋದ್ರಿಂದ ಮತ್ತೆ ಗಳಿಕೆ ಶುರು ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸಂಸ್ಥೆ ಇಂಥ ಹಲವಾರು ರೀತಿಯಂತ ಕಾರ್ಯಕ್ರಮಗಳು, ತರಬೇತಿಗಳು ಆಯಾ ಊರುಗಳಲ್ಲಿ ನಾವು ಮಹಿಳೆಯರಿಗೋಸ್ಕರನೇ ಅದನ್ನ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ನೇತ್ರಾವತಿ ಅವರು ನಿರೂಪಿಸಿದರು, ರೂಪಾ ಅವರು ಸ್ವಾಗತಿಸಿದರು ಹಾಗೂ ಆರತಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.